ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರು ಬ್ಲಾಸ್ಟ್ ಕೇಸ್ 5 ಶಂಕಿತರು ಎನ್ಐಎ ವಶಕ್ಕೆ. ಚೆನ್ನೈನ ಸಿದ್ದಾಯಪೇಟೆ ಬಳಿ ವಶಕ್ಕೆ ಪಡೆದ ಎನ್ಐಎ ಸ್ಫೋಟದ ಶಂಕೆ ಮೇರೆಗೆ 5ರನ್ನ ವಶಕ್ಕೆ ಪಡೆದು ವಿಚಾರಣೆ. ಬೆಂಗಳೂರಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಇಂದಿನಿಂದ ಅಧಿಕೃತವಾಗಿ ತನಿಖೆ ಆರಂಭಿಸಿರುವ ಎನ್ಐಎ. ಐಜಿ ಸಂತೋಷ್ ರಸ್ತೋಗಿ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್, ಸಿಸಿಬಿ ಜೊತೆಯೂ ಮೀಟಿಂಗ್. ದೇಶದಾದ್ಯಂತ 7 ರಾಜ್ಯಗಳಲ್ಲಿ 17 ಕಡೆ ಎನ್ಐಎ ದಾಳಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹಲವೆಡೆ ಸರ್ಚಿಂಗ್. ಉಗ್ರವಾದಕ್ಕೆ ಪ್ರೇರೇಪಿಸುತ್ತಿರೋ ಆರೋಪದ ಮೇಲೆ ರೇಡ್. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೇಸ್ನಲ್ಲಿ 3 ಅರೆಸ್ಟ್. ಬಂಧನದ ಬೆನ್ನಲ್ಲೇ ವರದಿ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್. ವಿಧಾನಸೌಧದ ಒಳಗೆ ಘೋಷಣೆ ಕೂಗಿದವರಿಗೆ ಪಾಸ್ ಕೊಟ್ಟವರನ್ನ ಬಂಧಿಸಬೇಕು. ಘೋಷಣೆ ಕೂಗಿದವರನ್ನ ವಿಧಾನಸೌಧದಲ್ಲೇ ಗುಂಡಿಟ್ಟು ಕೊಲ್ಲಬೇಕು. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಗ್ರಹ. ಬಿಜೆಪಿಗೆ ಯಾವುದೇ ವಿಚಾರಗಳು ಇಲ್ಲ. ಎಲೆಕ್ಷನ್ ಬಂದಾಗ ಪಾಕ್ ಭಯೋತ್ಪಾದನೆ ವಿಚಾರ ಹೇಳಿ ಮತ ಪಡಿತಾರೆ. ಮೈಸೂರಿನ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ. ಎರಡು ವರ್ಷದ ಹಿಂದೆ ಪಾಕ್ ವಿದೇಶಾಂಗ ಸಚಿವರ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಈ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದ ಕಾರ್ಯಕರ್ತ. ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ರವಿ ವಿರುದ್ಧ ಕೇಸ್ ದಾಖಲು. ಕ್ಯಾಬಿನೆಟ್ನಲ್ಲಿ ಕಾಂತರಾಜು ವರದಿ ಸ್ವೀಕಾರ ಆಗುತ್ತಾ? ಉಪಸಮಿತಿಗೆ ವಹಿಸಲಾಗುತ್ತಾ? ಸಚಿವ ಸಂಪುಟ ಸಭೆಯಲ್ಲಿ ಅಹಿಂದ ವರ್ಸಸ್ ಪ್ರಬಲ ಸಮುದಾಯಗಳ ಜಟಾಪಟಿ ಎಂಬ ಚರ್ಚೆ. ರಾಜ್ಯ ಬಿಜೆಪಿ ಸಂಭಾವ್ಯ ಲೋಕಸಭೆ ಅಭ್ಯರ್ಥಿಗಳ ಪಟ್ಟಿ ರೆಡಿ. ಪ್ರತಿ ಕ್ಷೇತ್ರಗಳಿಗೂ ಅಳೆದು ತೂಗಿ ಅಭ್ಯರ್ಥಿಗಳು ಫೈನಲ್. 1 ಕ್ಷೇತ್ರಕ್ಕೆ 3 ರಿಂದ 5 ಆಕಾಂಕ್ಷಿಗಳ ಲಿಸ್ಟ್ ಸಿದ್ಧ. ಇವತ್ತು ರಾಜ್ಯಕ್ಕೆ ಭೇಟಿ ನೀಡಲಿರುವ ಜೆಪಿ ನಡ್ಡಾ. ಬೆಳಗಾವಿಯಲ್ಲಿ ಲೋಕಸಭೆ ಟಿಕೆಟ್ ಬಗ್ಗೆ ಇವತ್ತು ಕೋರ್ ಕಮಿಟಿ ಸಭೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಒಪ್ಪಿಸಲಿರುವ ಬಿವೈ ವಿಜಯೇಂದ್ರ. ಮೋದಿ ಪರಿವಾರ್ ಅಭಿಯಾನಕ್ಕೆ ಕಾಂಗ್ರೆಸ್ ತಿರುಗೇಟು. ಮೋದಿ ಸುತ್ತ ನೀರವ್ ಮೋದಿ, ಮಲ್ಯ, ಲಲಿತ್, ಅದಾನಿ ಇವರೆಲ್ಲ ಮೋದಿ ಪರಿವಾರ ಎಂದು ಟಾಂಗ್. ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನಿಂದ ಪೋಸ್ಟರ್ ವಾರ್. ವೈಮನಸ್ಸು ಮರೆತು ಒಂದಾದ್ರ ರೆಡ್ಡಿ ರಾಮುಲು. ಮತ್ತೊಮ್ಮೆ ಸಹೋದರನ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ ಸೋಮಶೇಖರ್ ರೆಡ್ಡಿ. ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಜನಾರ್ದನ ರೆಡ್ಡಿ ಪರ ರಾಮುಲು ಬ್ಯಾಟಿಂಗ್. ಮಾರ್ಚ್ 7ರಂದು ಬಸವ ಕಲ್ಯಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಬಿಜೆಪಿ ಶಾಸಕ ಶರಣು ಸಲಗರ್ ನಡುವೆ ಟಾಕ್ ವಾರ್. ಅನುಭವ ಮಂಟಪ ಅನುದಾನ ಬಿಡುಗಡೆ ವಿಚಾರದಲ್ಲಿ ವಾಕ್ಸಮರ. ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಆಪ್ತ ಗಿರೀಶ್ ಚಕ್ರ ಕೊಲೆ ಪ್ರಕರಣ. ಕೊಲೆ ಕೇಸ್ನಲ್ಲಿ 4 ಹಂತಕರ ಬಂಧನ. ಗಾಣಗಾಪುರ ಪೊಲೀಸರಿಂದ ಓರ್ವ ಅಪ್ರಾಪ್ತ ಸೇರಿ 4 ಅರೆಸ್ಟ್. ಕಡೂರು ಎಪಿಎಂಸಿ ಮಾರುಕಟ್ಟೆಯಲ್ಲೇ ಮಲಗಿದ ಸಾವಿರಾರು ರೈತರು. ರಾತ್ರಿ ಇಡೀ ಕೊಬ್ಬರಿ ಖರೀದಿ ನೋಂದಣಿಗಾಗಿ ಪರದಾಟ. ಊಟ ನಿದ್ದೆ ಇಲ್ಲದೆ ಪರದಾಡಿದ ಅನ್ನದಾತರು. ನೀರಿಗೆ ಹಾಹಾಕಾರದ ನಡುವೆ ಅಕ್ರಮ ಬೋರ್ವೆಲ್ಗಳ ಹಾವಳಿ. ಬೆಂಗಳೂರಿನ ಕೆರೆ ಬಫರ್ ಝೋನ್ನಲ್ಲೇ ಅಕ್ರಮ ಬೋರ್ವೆಲ್. ವೆಂಗಯ್ಯನ ಕೆರೆ ಬಿಲ್ಡರ್ಗಳ ಪಾಲು ಅಂತ ಸ್ಥಳೀಯರ ಆಕ್ರೋಶ. ಬಿಬಿಎಂಪಿ ಅಧಿಕಾರಿಗಳ ಮೇಲೆ 110 ಕೋಟಿ ಭ್ರಷ್ಟಾಚಾರ ಆರೋಪ.
ನೀರುಗಾಲುವೆ ವಿಭಾಗದಲ್ಲಿ ಹಣ ಬಿಡುಗಡೆ ಮಾಡಿದ್ದ ಕಡತಗಳೇ ನಾಪತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆಶಿಗೆ ಪತ್ರ ಬರೆದ ದೂರುದಾರರು. ರಾತ್ರಿ ವೇಳೆ ಮನೆ ಮುಂದೆಯೇ ಕಾಣಿಸಿಕೊಂಡ ಒಂಟಿ ಸಲಗ. ಚಿಕ್ಕಮಗಳೂರಿನ ಅರೆನೂರು ಗ್ರಾಮದ ಸಮೀಪ ಕಾಡಾನೆ ರೌಂಡ್ಸ್. ಮನೆಗಳಿಂದ ಹೊರಬರಲು ಹೆದರ್ತಿರೋ ಗ್ರಾಮಸ್ಥರು. ನಮ್ಮ ಮೆಟ್ರೋಗೆ ಎಂಟ್ರಿ ಕೊಟ್ಟ ಕರಿಮಣಿ ಮಾಲೀಕ. ಮೆಟ್ರೋದಲ್ಲಿ ಹಾಡು ಹಾಡಿ ಕಿರುಚಿದ ಯುವಕರ ಗ್ಯಾಂಗ್. ನಿಯಮ ಗಾಳಿಗೆ ತೂರಿ ಪ್ರಯಾಣಿಕರ ನಡುವೆ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.